ಬಹಳ ಸಾರಿ ನಾವು ಸಂದರ್ಭಗಳು ಬಂದ ಹಾಗೆ ನಮ್ಮ ಭಾವನೆ ಒಂದು ಮೂಡಿ ಬರ್ತಾ ಇರ್ತದೆ ಸಾಮಾನ್ಯವಾಗಿ ಎಲ್ಲರಲ್ಲೂ. ಏನಂದರೆ ಇದೇನೋ ಏನೋ ಒಂದು ತಪ್ಪು ನಮ್ಮಿಂದಲೂ ನಮ್ಮ ಪೂರ್ವಕರ್ಮದಿಂದಲೂ ಅಥವಾ ಯಾವುದೋ ಕಾರಣದಿಂದ ಘಟಿಸಿದ್ದರೂ ಕೂಡ ಮನುಷ್ಯ ಇದು ದೇವರ ತಪ್ಪು, ದೇವರು ಯಾಕೆ ಹೀಗೆ ಮಾಡಿದ ಅಂತ ಕೇಳ್ತಿರ್ತಾನೆ. ಅದು ದೇವರ ಮೇಲೇ ನಾವು ತಪ್ಪನ್ನು ಹೊರಿಸ್ತಾ ಇರ್ತೇವೆ. ಅದಕ್ಕೆ ಒಂದು ಪುಟ್ಟ ಕಥೆ ಇದೆ. ಆ ಕಥೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಾವು ಕೂಡ ಯಾವಾಗಲಾದರೂ ಹಾಗೆಂದಾಗ ಅದಕ್ಕೆ ಅದು ಉತ್ತರವಾಗಬಲ್ಲದು. ಒಬ್ಬ ಮಗ ತಂದೆಯನ್ನು ಕೇಳಿದ, ಅಪ್ಪ, ಇನ್ನು ನಾನು ಭಗವಂತನ ಪೂಜೆಯನ್ನು ಮಾಡೋದಿಲ್ಲ. ಭಗವಂತ ಬಹಳ ಪಕ್ಷಪಾತವನ್ನು ಮಾಡುತ್ತಾನೆ. ಕೆಲವರನ್ನು ಶ್ರೀಮಂತರನ್ನಾಗಿ ಕೆಲವರನ್ನು ಬಡವರನ್ನಾಗಿ ಮಾಡಿದ್ದಾನೆ. ಈ ಪಕ್ಷಪಾತ ಬೇಕೇ? ತಂದೆ ಆ ಕ್ಷಣದಲ್ಲಿ ಯಾವ ಉತ್ತರವನ್ನು ಹೇಳಲಿಲ್ಲ. ಮರುದಿನ ತಂದೆ ಮಗನನ್ನು ತೋಟಕ್ಕೆ ಕರೆದುಕೊಂಡು ಹೋಗಿ ಕೆಲವು ಸಸಿಗಳನ್ನು ನೆಡೆಸಿದನು. ತಂದೆ ಮಗ ಇಬ್ಬರು ಸೇರಿ ಒಂದು ಮಾವಿನ ಸಸಿಯನ್ನು ಒಂದು ಬೇವಿನ ಸಸಿಯನ್ನು ನೆಟ್ಟರು. ಕೆಲವು ತಿಂಗಳುಗಳು ಉರುಳಲು ಬೀಜಗಳು ಸಸಿಗಳಾಗಿ ಸಸಿಗಳಲ್ಲಿ ಹಣ್ಣುಗಳು ಬಿಟ್ಟವು. ಒಂದು ಕಹಿ ಹಣ್ಣು, ಒಂದು ಸಿಹಿ ಹಣ್ಣು. ತಂದೆ ಹೇಳಿದನು, ಮಗು, ಒಂದೇ ಭೂಮಿ ತಾಯಿ ಮಡಿಲಲ್ಲಿ ಒಂದೇ ಸ್ಥಳದಲ್ಲಿ ಸಮಾನ ಅವಕಾಶಗಳ ನಡುವೆಯೂ ಒಂದು ಸಿಹಿ ಹಣ್ಣನ್ನು ಇನ್ನೊಂದು ಕಹಿ ಫಲವನ್ನು ಏಕೆ ಬಿಟ್ಟಿದೆ? ಭೂಮಿ ತಾಯಿ ಇಬ್ಬರ ನಡುವೆ ಪಕ್ಷಪಾತವನ್ನು ಮಾಡಿದಳೆಂದೇ ಮಗನಿಗೆ ವಿಷಯ ಅರ್ಥವಾಯಿತು. ಅದೇ ರೀತಿ ಭಗವಂತನೂ ಪಕ್ಷಪಾತ ಮಾಡುತ್ತಿಲ್ಲ. ಆಯಾ ಜೀವಿಯ ಸಂಸ್ಕಾರ ಬೀಜ ಎಂತಹುದೋ ಅದೇ ಬಗೆಯ ಸುಖ ದುಃಖಾತ್ಮಕ ಫಲಗಳನ್ನು ಅವನು ಪಡೆಯುತ್ತಾನೆ. ಭಗವಂತ ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಳುತ್ತಾನೆ. ಜನ ಅದನ್ನು ಸಮಾನವಾಗಿ ಬಳಸಿಕೊಳ್ಳುವುದಿಲ್ಲ. ಇದನ್ನು ಶ್ರೀಕೃಷ್ಣ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ. ನನಗೆ ಯಾರ ಮೇಲೂ ಪ್ರೀತಿ ಇಲ್ಲ, ಯಾರ ಮೇಲೂ ನನಗೆ ದ್ವೇಷ ಇಲ್ಲ. ನಾನು ಎಲ್ರಿಗೂ ಸಮಾನವಾಗಿ ಇದ್ದೇನೆ. ಆದರೆ ಅವರವರೇ ಅವರ ಕರ್ಮ ಫಲಗಳನ್ನು ಅವರವರೇ ನಿರ್ಮಾಣ ಮಾಡ್ಕೋತಾರೆ. ಬೀಜಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದವರೇ, ಆ ಬೀಜ ನೆಟ್ಟು ಅದರ ಫಲವನ್ನು ಪಡೆದು ಕೂಡ ಅವರೇ. ಅದಕ್ಕೆ ಈ ಮಾತುಕತೆ ಮಹಾಭಾರತ ಯುದ್ಧ ನಂತರ ಗಾಂಧಾರಿ ತನ್ನ 100 ಮಕ್ಕಳನ್ನು ಕಳೆದುಕೊಂಡು ದುಃಖಕ್ಕೀಡಾಗಿದ್ದಾಳೆ. ಅವಳ ಮನಸ್ಸಿನಲ್ಲೆಲ್ಲ ಶ್ರೀಕೃಷ್ಣನ ಮೇಲೆ ತುಂಬ ಕೋಪ ಬರ್ತಾ ಇದೆ. ಇದೆಲ್ಲ ಯುದ್ಧ ಆಗೋದಕ್ಕೆ ಕೃಷ್ಣನೇ ಕಾರಣ, ಅವನೇ ನನ್ನ ಮಕ್ಕಳನ್ನೆಲ್ಲ ಸಾಯೋದಕ್ಕೆ ಕಾರಣ ಅಂತ ಭಾವನೆ ಬರ್ತಾ ಇದೆ. ಆವಾಗ ಅಷ್ಟೊತ್ತಿಗೆ ಶ್ರೀಕೃಷ್ಣ ಮತ್ತು ಪಾಂಡವರು ಅವಳ ಹತ್ತಿರ ಬಂದರು. ಆವಾಗ ಅವಳು ಬಹಳ ಕೋಪದಿಂದಲೇ ಕೃಷ್ಣನನ್ನು ಕೇಳಿದಳು, ಏನು ಕೃಷ್ಣ, ನೀನು ಪರಮಾತ್ಮ ಅಲ್ವಾ? ನೀನು ಎಲ್ಲರಿಗೂ ಸಮ ಅಲ್ವಾ? ನನ್ನ ಮಕ್ಕಳನ್ನೆಲ್ಲ ಹೀಗೆ ನಾಶ ಆಗುವಂತೆ ಮಾಡಿದೆ. ಆ ಕುಂತಿಯ ಮಕ್ಕಳನ್ನು ನೀನು ಕಾಪಾಡಿದೆ. ಹಾಗಾದರೆ ನಾನು ಮಾಡಿದ ತಪ್ಪೇನು? ಕುಂತಿ ಮಾಡಿದಂಥ ಅಂತ ದೊಡ್ಡ ಒಳ್ಳೆಯ ಕೆಲಸ ಏನು ಅಂತ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಇದು ಯಾವುದಕ್ಕೂ ನಾನು ಕಾರಣ ಅಲ್ಲ ತಾಯಿ. ನಿನ್ನ ಮಕ್ಕಳ ಹಾಳಾಗೋದಕ್ಕೆ ನೀನೇ ಕಾರಣ. ಅವಳ ಮಕ್ಕಳು ಬೆಳೆಯೋದಕ್ಕೆ, ಸರಿಯಾದ ರೀತಿಯಲ್ಲಿ ನಡೆಯೋದಕ್ಕೆ, ಉಳಿಯೋದಕ್ಕೆ ಕುಂತಿನೇ ಕಾರಣ. ಹೇಗೆ ಅಂತ ಹೇಳ್ತೇನೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ, ನೋಡು, ನೀನು ಗಾಂಧಾರದಿಂದ ಹಸ್ತಿನಾಪುರಕ್ಕೆ ಬಂದೆ. ಹಸ್ತಿನಾಪುರಕ್ಕೆ ಬಂದಾಗ ಧೃತರಾಷ್ಟ್ರನನ್ನು ಮದುವೆಯಾಗಿದೆ. ಧೃತರಾಷ್ಟ್ರ 2 ಕಣ್ಣಿಲ್ಲ ಅಂತ ನಿನಗೆ ಗೊತ್ತು. ನಿನಗೆ ಗೊತ್ತಿದ್ದು ಕೂಡ ನೀನೇನು ಮಾಡಿದೆ? ಗಂಡನಿಗೆ ಇಲ್ಲದಂಥ ಕಣ್ಣು ನನಗೂ ಬೇಡ ಅಂಥೇಳಿ ನೀನು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡೆ. ನಿನ್ನ ಗಂಡ ಕುರುಡ, ನೀನು ಕೂಡ ನಿನ್ನ ಬಟ್ಟೆಯನ್ನು ಕಣ್ಣನ್ನು ಮುಚ್ಚಿಕೊಂಡಾಗ ನಿನ್ನ ಮಕ್ಕಳು ಯಾರ ಜೊತೆ ಬೆರೆತರು, ಏನು ಮಾಡಿದರು, ಯಾರು ಸಹವಾಸ ಮಾಡಿದರು, ಏನು ಕಲಿತಾ ಇದ್ದಾರೆ, ಅವರೆಲ್ಲ ಏನನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನೀನು ನೋಡಲಿಲ್ಲ. ನಿನ್ನ ಗಂಡನಿಗೆ ಸಹಜವಾಗಿ ನೋಡೋದಕ್ಕಾಗಲಿಲ್ಲ. ತತ್ಪರಿಣಾಮವಾಗಿ ಅವರು ದುಷ್ಟರ ಸಹವಾಸಕ್ಕೆ ಬಂದು ಹಾಗೆ ದುಷ್ಟ ಭಾವನೆಗಳೇ ಅವರಲ್ಲಿ ಬೆಳೀತಾ ಬಂತು. ಆ ದುಷ್ಟ ಭಾವನೆಗಳು ಅವುಗಳನ್ನು ಹೇಗೆ
ಕಡಿಮೆ ಮಾಡಿ ಧರ್ಮ ಮಾರ್ಗದಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ನೀನು ಚಿಂತನೆ ಮಾಡಲಿಲ್ಲ. ಆದರೆ ಕುಂತಿ ತನ್ನ ಗಂಡ ಪಾಂಡುನನ್ನು ಕಳೆದುಕೊಂಡ ಮೇಲೆ ಮಕ್ಕಳನ್ನು ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಹಗಲು ರಾತ್ರಿ ಆಕೆ ಒಂದೇ ಚಿಂತನೆ ಇತ್ತು, ನನ್ನ ಮಕ್ಕಳು ಧರ್ಮ ಮಾರ್ಗದಿಂದ ಚ್ಯುತರಾಗಬಾರದು, ಧರ್ಮ ಮಾರ್ಗವನ್ನು ಬಿಟ್ಟು ನಡಿಬಾರದು ಅಂತ. ಅದಕ್ಕಾಗಿ ಅವಳು ಪ್ರಯತ್ನ ಮಾಡಿದಳು. ಹಾಗಾಗಿ ಅವರ ಧರ್ಮ, ಅವಳು ಪಾಲಿಸಿದ ಧರ್ಮ, ಆ ಧರ್ಮ ಅವರನ್ನು ರಕ್ಷಿಸಿತು. ನಿನ್ನ ಮಕ್ಕಳು ಅಧರ್ಮವನ್ನು ಹಿಡಿದ್ರಿಂದ ಅವರು ಆ ರೀತಿ ನಾಶ ಆದರೂ ಹೊರತು ನಾನು ಇದಕ್ಕೆ ಯಾವುದಕ್ಕೂ ನಾನು ಕಾರಣ ಅಲ್ಲ. ನಾನು ಯಾರ ವಿಷಯದಲ್ಲೂ ನಾನು ಮಧ್ಯ ಪ್ರವೇಶ ಮಾಡೋದಿಲ್ಲ. ಯಾವ ಜೀವನದಲ್ಲೂ ಕೂಡ ಅವರವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ. ಅವರವರ ಕರ್ಮಗಳನ್ನು ಒಳ್ಳೆಯ ಕರ್ಮ ಮಾಡೋದಕ್ಕೂ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ, ಕೆಟ್ಟ ಕರ್ಮಗಳನ್ನು ಮಾಡೋದಕ್ಕೂ ಸ್ವಾತಂತ್ರ್ಯನೂ ಕೊಟ್ಟಿದ್ದೇನೆ. ಯಾವ ಕರ್ಮ ಮಾಡಬೇಕು ಅಂತ ಅವ್ರಿಗೆ ಬಿಟ್ಟಿದ್ದು, ಅವ್ರು ನಿರ್ಧಾರ ಮಾಡಬೇಕು. ಹಾಗಾಗಿ ಇದರಲ್ಲಿ ನನ್ನ ಯಾವುದೇ ತಪ್ಪಿಲ್ಲ ಅಂತ ಭಗವಂತ ಹೇಳಿದ್ದಾನೆ. ಇದು ನಮ್ಮ ಒಳಗಣ್ಣನ್ನು ತೆರೆಸಿ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕು, ಅಧರ್ಮದಿಂದ ದೂರವಿರುವಂತೆ ನಮ್ಮ ಒಳಗಿನ ಮನಸ್ಸು ಎಚ್ಚೆತ್ತಿರಬೇಕಾಗ್ತದೆ. ಆದ್ದರಿಂದ ತಪ್ಪು ಭಗವಂತನದಲ್ಲ, ತಪ್ಪೆಲ್ಲ ನಮ್ಮದೇ ಇರ್ತದೆ.